ಹೆಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾವು ಈ ವಿಡಿಯೋದಲ್ಲಿ ಎಕ್ಸರ್ಸೈಸ್ 3.3 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕ್ಲಾಸ್ 11th ಅಲ್ಲಿ ಇರ್ತಕ್ಕಂತಹದ್ದು, ಅದರಲ್ಲಿರುವಂತಹ 3.3 ಎಕ್ಸರ್ಸೈಸ್ ಅಲ್ಲಿರುವಂತಹ ಸಮ್ಸ್ ನ ನೋಡೋಕೆ ಹೋಗ್ತಾ ಇದೀವಿ. ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಮಿಡ್ ಟರ್ಮ್ ಹತ್ರ ಬರ್ತಿದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಓಕೆನಾ, ನೀಟಾಗಿ ಪ್ರಾಕ್ಟೀಸ್ ಮಾಡಿ ಔಟ್ ಆಫ್ 4 ತೆಗಿಬೇಕು ನೀವೆಲ್ಲ. ಓಕೆನಾ, 80 ಔಟ್ ಆಫ್ 80. ಇವಾಗ ನೋಡಿ, ಪ್ರೂವ್ ದಟ್ PT ಅಂದ್ರೆ ಪ್ರೂವ್ ದಟ್ ಅಂತ sin square pi by 6 plus cos square pi by 3 minus tan square pi by 4 is equals to minus 1 by 2 ಅಂತ ನಾವು ಪ್ರೂವ್ ಮಾಡಬೇಕು. ಈಗ ನಾವು LHS ತಗೊಳ್ಳೋಣ. LHS ತಗೊಂಡ್ರೆ LHS ಏನಪ್ಪ, ಸೈನ್ ಹಂಗೆ ಹೇಳ್ತೀನಿ. ಈ ಪೈ ಬೈ 6 ಗೆ ಪೈ ಬೈ 6 ಅಲ್ಲ, ಹೋಲ್ ಸ್ಕ್ವೇರ್ ಪೈ ಬೈ 6 ಹೋಲ್ ಸ್ಕ್ವೇರ್ ಅಪ್ಲೈ ಮಾಡ್ತೀನಿ. ಈಗ ಸೈನ್ ಸ್ಕ್ವೇರ್ ಪೈ ಬೈ 6 ಅಂದ್ರೆ ಅದು ಫುಲ್ ಇದಕ್ಕೆ ಸ್ಕ್ವೇರ್ ಆಗಿದೆ ಅಂತ ಅರ್ಥ. ಓಕೆನಾ, ನೆಕ್ಸ್ಟ್ ಪ್ಲಸ್ ಕಾಸ್ ಪೈ ಬೈ 3 ಹೋಲ್ ಸ್ಕ್ವೇರ್ ಅಂತ ಅರ್ಥ. ಇದು ಕಾಸ್ ಸ್ಕ್ವೇರ್ ಪೈ ಬೈ 3 ಅಂದ್ರೆ ಅದು ಹೋಲ್ ಸ್ಕ್ವೇರ್ ಆಗುತ್ತೆ ಅಂತ ಅರ್ಥ ಅಷ್ಟೇ, ಸಿಂಪಲ್, ಏನಿಲ್ಲ ಅಲ್ಲಿ. ಮೈನಸ್ ಟ್ಯಾನ್ ಆಫ್ ಎ ಪೈ ಬೈ 4 ಹೋಲ್ ಸ್ಕ್ವೇರ್. ಇದು ತಗೊಂಡೆ LHS. ನೋಡಪ್ಪ, ಸೈನ್ ಪೈ ಬೈ 6 ವ್ಯಾಲ್ಯೂ ಎಷ್ಟು? ಪೈ ಬೈ 6 ಅಂದ್ರೆ ಎಷ್ಟು? 30 ಡಿಗ್ರಿ. ಸೈನ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು? 1/2. ಸ್ಕ್ವೇರ್ ಮಾಡು, ಸ್ಕ್ವೇರ್ ಇದೆಯಲ್ಲ, ಸ್ಕ್ವೇರ್ ಮಾಡು. ಪ್ಲಸ್ ಕಾಸ್ ಪೈ ಬೈ 3 ಅಂದ್ರೆ 60 ಡಿಗ್ರಿ. 60 ಡಿಗ್ರಿ ವ್ಯಾಲ್ಯೂ ಕೂಡ 1/2ನೇ, 1/2 ಹೋಲ್ ಸ್ಕ್ವೇರ್ ಮಾಡು. ಮೈನಸ್ ಇದೆಷ್ಟು? ಟ್ಯಾನ್ ಪೈ ಬೈ 4 ಅಂದ್ರೆ 45 ಡಿಗ್ರಿ. ಟ್ಯಾನ್ 45 ಡಿಗ್ರಿ ಎಷ್ಟು? 1 ಸ್ಕ್ವೇರ್ 1ನೇ ಬಿಡಿ, ಇರ್ಲಿ ಬರೀರಿ, ಆಯ್ತಾ. ಇದು 1/2 ಅಂದ್ರೆ ಏನಾಗುತ್ತೆ ನಮಗೆ? 1/4 ಆಗ್ತದೆ. 1 ಸ್ಕ್ವೇರ್ 1, 2 ಸ್ಕ್ವೇರ್ 4. ಓಕೆನಾ, ಪ್ಲಸ್ ಇದು ಕೂಡ 1/4 ಆಗ್ತದೆ, ಮೈನಸ್ 1 ಆಗ್ತದೆ. ಇವಾಗ ಇದು ನೋಡಿ, LCM ಸೇಮ್ ಇದೆ, ಮೇಲೆ ಕೂಡಬಹುದು. ಇದನ್ನ ಮಾತ್ರ ತಗೊಳ್ಳಿ, ಇದನ್ನ ತಗೊಂಬಿಡಿ ಫಸ್ಟ್. ಇದೇನಾಗುತ್ತೆ? 2/4 ಆಗ್ತದೆ, ಮೈನಸ್ 1. ಇದು ಹಂಗೆ ಇರ್ತಿದ್ದು, ಇವೆರಡನ್ನು ಕೂಡಿದ್ದೀನಿ ಯಾಕಂದ್ರೆ LCM ಸೇಮ್ ಇದೆ. 1/2 ಬರ್ತದೆ. 1/2 ಮೈನಸ್ 1 ಎಷ್ಟಪ್ಪ? ಮೈನಸ್ 1/2 ಅಲ್ವಾ? ಅರ್ಧದಲ್ಲಿ 1 ಕಳೆದ್ರೆ ಎಷ್ಟೋ? ಮೈನಸ್ ಅರ್ಧ. ಅದು LCM ತಗೊಂಡು ನೀವು ಮಾಡಿ, ಚಿಕ್ಕ ಮಕ್ಳು ತರ, ಆಯ್ತಾ. ಇವಾಗ ಏನ್ ಮತ್ತೆ ನಮ್ಗೆ RHS ಹೆನ್ಸ್ ಪ್ರೋಡ್ ಅಂತ ನೀವು ಬರೀರಿ. ಓಕೆನಾ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್, ಇವಾಗ ಎರಡನೇದು, ಪ್ರೂವ್ ದಟ್. ನೀವು ಸ್ವಲ್ಪ ಸ್ಕಿಪ್ ಮಾಡಿ, ಒಂಚೂರು ಫಾರ್ವರ್ಡ್ ಮಾಡಿ ನಾನು ಕ್ವಶನ್ ಬರೆಯೋವರೆಗೂ. 2 sin ಸ್ಕ್ವಯರ್ ಪೈ ಬೈ 6 ಪ್ಲಸ್ cosec ಸ್ಕ್ವಯರ್ 7 pi by 6 cos ಸ್ಕ್ವಯರ್ ಪೈ ಬೈ 3 ಅಂತ ತಗೊಂಡು ನಾವೇನಂತ ಪ್ರೂವ್ ಮಾಡಬೇಕು? 3/2 ಅಂತ ಪ್ರೂವ್ ಮಾಡ್ಬೇಕಂತ. ಇವೆಲ್ಲ ನಿಮ್ ಎಕ್ಸರ್ಸೈಸ್ ಅಲ್ಲಿರೋ ಕ್ವಶನ್ಸ್, ಇವು ಬಂದೇ ಬರ್ತವೆ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಬಿಟ್ಟು ಎಲ್ಲೂ ಕೊಡಲ್ಲ. 1 ಮಾರ್ಕ್ಸ್ ಮಾತ್ರ ಔಟ್ ಸೈಡ್ ಕೊಡ್ತಾನೆ. LHS ತಗೊಳ್ಳೋಣ. ಇವಾಗ ನೋಡ್ಕೊಳ್ಳಿ, LHS ಏನಿದೆ? 2 ಇಂಟು ಸೈನ್ ಪೈ ಬೈ 6 ಹೋಲ್ ಸ್ಕ್ವೇರ್ ಅಂತ ಬರೀಬೋದಕ್ಕಂತಮ್ಮ. ಸೈನ್ ಪೈ ಬೈ 6 ಹೋಲ್ ಸ್ಕ್ವೇರ್ ಅಂತ ಬರೆದಿದೆ. ನೋಡು, ಕೊಸಿಕೆಂಟ್ ಸ್ಕ್ವೇರ್ 7 pi by 6 ಅಂತ ಇದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ 3.2 ಎಕ್ಸರ್ಸೈಸ್ ಅಲ್ಲಿ. ಡಿವೈಡ್ ಮಾಡೋ 6 ಇಂದ 1 ಇಂದ ಹೋಗುತ್ತಾ? ಕೊಸೆಕ್ ಬ್ರಾಕೆಟ್ ಪೈ ಪ್ಲಸ್ ಪೈ ಬೈ 6 ಹೋಲ್ ಸ್ಕ್ವೇರ್. ಯಾಕೆ? ಒಂದ್ಸತಿ ಡಿವೈಡ್ ಮಾಡಿದಾಗ ಪೈ ಅಂತ ಬಂತು ಅಲ್ವಾ? ಇದನ್ನ 6 ಅಂತ 6 ಅನ್ಕೊಂಡು ಡಿವೈಡ್ ಮಾಡಪ್ಪ. 6 pi by 6 ಅಂದ್ರೆ 1 pi ಅಂತ. ಇನ್ನ 1 pi ಎಕ್ಸ್ಟ್ರಾ ಇದೆ ಅಲ್ವಾ ಕಂದಮ್ಮ? ಇನ್ನ 1 pi ಎಕ್ಸ್ಟ್ರಾ ಇದೆ, ಅದಕ್ಕೋಸ್ಕರ ಪೈ ಬೈ 6. ಮತ್ತೆ ಸ್ಕ್ವೇರ್, ಹೋಲ್ ಸ್ಕ್ವೇರ್ ಇದೆ. ಕೊಸೆಕ್ ಸ್ಕ್ವೇರ್ ಅಂದ್ರೆ ಹೋಲ್ ಸ್ಕ್ವೇರ್ ಅಂತ, ಕೊಸೆಕ್ ದ ಹೋಲ್ ಸ್ಕ್ವೇರ್. ಓಕೆನಾ, ನೆಕ್ಸ್ಟ್ ಕಾಸ್ ಸ್ಕ್ವೇರ್ ಪೈ ಬೈ 3. ಇದು ಅಡಿಷನ್ ಆಗ್ತಾ ಇಲ್ಲ, ಮಲ್ಟಿಪ್ಲೈ ಆಗ್ತಾ ಇದೆ. ಇದು ಹಿಂಗ್ ಬರಿ, ಸಾರಿ, ಈ ತರ ಬರಿ. ಓಕೆನಾ, ನೆಕ್ಸ್ಟ್ 2 ಸೈನ್ ಪೈ ಬೈ 6 ಅಂದ್ರೆ ಎಷ್ಟು? 30 ಡಿಗ್ರಿ. ಸೈನ್ 30 ಡಿಗ್ರಿ ಎಷ್ಟು? 1/2 ಹೋಲ್ ಸ್ಕ್ವೇರ್ ಅಂತ ಬರೀ ಕಂದಮ್ಮ. ನೆಕ್ಸ್ಟ್ ಇಲ್ಲಿ ನೋಡು, ಕೊಸೆಕ್ ಪೈ ಪ್ಲಸ್ ಪೈ ಬೈ 6. ಪೈ ಅಂದ್ರೆ ಎಷ್ಟು? 180 ಡಿಗ್ರಿ. 180 ಡಿಗ್ರಿ ಪ್ಲಸ್ ಪೈ ಬೈ 6 ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ AST. ಟಿ ಅಂದ್ರೆ ಟ್ಯಾನ್ ಕಾಟ್. ಟ್ಯಾನ್ ಕಾಟ್ ಮಾತ್ರ ಪಾಸಿಟಿವ್, ಇನ್ನು ಮಿಕ್ಕಿದೆಲ್ಲ ನೆಗೆಟಿವ್. ಅಂದ್ರೆ ಏನಾಗುತ್ತೆ ಇದು? ಮೈನಸ್ ಕೊಸೆಕ್ ಪೈ ಬೈ 6 ದ ಹೋಲ್ ಸ್ಕ್ವೇರ್ ಆಗಲ್ವಾ? ಕರೆಕ್ಟ್ ತಾನೆ? ಮೈನಸ್, ಯಾಕಂದ್ರೆ ನಮಗೆ ಕಾಟು ಮತ್ತೆ ಟ್ಯಾನ್ ಮತ್ತೆ ಕಾಟ್ ಬಿಟ್ಟು ಇನ್ನೆಲ್ಲ ನೆಗೆಟಿವ್, ಅದಕ್ಕೋಸ್ಕರ ಇದು. ನೆಕ್ಸ್ಟ್ ಕಾಸ್, ಇದು ವ್ಯಾಲ್ಯೂ ಬರ್ಕೊಳ್ಳೋಣ. cos pi by 3 ಅಂದ್ರೆ 60 ಡಿಗ್ರಿ. 60 ಡಿಗ್ರಿ ಅಂದ್ರೆ 1/2.
ಹೋಲ್ ಸ್ಕ್ವೇರ್. ಓಕೆನಾ? ಈಗ ಸಾಲ್ವ್ ಮಾಡ್ಕೊ. 2 ಇಂಟು 1/4 ಪ್ಲಸ್ ಮೈನಸ್ ಇರ್ಲಿ, ಮೈನಸ್ ಹಂಗೆ ಬರೀತೀನಿ. ಕೊಸೆಕ್ ಪೈ ಬೈ 6 ಅಂದ್ರೆ ಎಷ್ಟು? ಪೈ ಬೈ 6 ಅಂದ್ರೆ 30 ಡಿಗ್ರಿ. ಕೊಸೆಕ್ 30 ಡಿಗ್ರಿ ವ್ಯಾಲ್ಯೂ ಇಸ್ 2. ಇಲ್ಲಿ ಮೈನಸ್ ಇದೆ ಇದ್ರದ್ದು. ಓಕೆನಾ? ಸ್ಕ್ವೇರ್ ಮಾಡು. ಇಂಟು ಬಿಡಿ, ಇಂಟು ಏನು ಬರಿಬೇಡ, ಇರ್ಲಿ, ಏನಾಗಲ್ಲ, ಆಯ್ತು ಬರ್ಬಿಡಪ್ಪ ಚಿಕ್ಕ ಮಕ್ಳು ತರ. ಓಕೆನಾ? 1/2 ಇದು 1/2 ಪ್ಲಸ್ ಇದು 4 -2 ಹೋಲ್ ಸ್ಕ್ವೇರ್ ಅಂದ್ರೆ -2 ಸ್ಕ್ವೇರ್ ಅಂದ್ರೆ 2 ಮೈನಸ್ ಇರೋದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. -2 ಹೋಲ್ ಸ್ಕ್ವೇರ್ ಮಾಡಿದಾಗ 4 ಬರ್ತದೆ. 4 ಇಂಟು 1/4 ಕ್ಯಾನ್ಸಲ್. 1 ಪ್ಲಸ್ 1/2 ಪ್ಲಸ್ 1 ಎಷ್ಟು ಬರ್ತದೆ ಆನ್ಸರ್? ನಮ್ಗೆ 3/2 ಬರ್ತದೆ. ಯಾಕೆ? ಎಲ್ಸಿಎಂ ತಗೊಂಡ್ ಮಾಡಿಲ್ಲ, ಒಂದು ಹಾಕೊಂಡು ಚಿಕ್ಕ ಮಕ್ಳು ತರ ಮಾಡಿ. 7th 5th ಅಲ್ಲಿ ಮಾಡ್ತೀರಾ ಆ ತರ. 3/2 ಬಂತ ಆನ್ಸರ್. ಇದು RHS. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಥರ್ಡ್ ಒನ್ ಏನ್ ಹೇಳ್ತಾರೆ ನೋಡಿ, ಸ್ಕಿಪ್ ಮಾಡಿ ಇಂಥ ಟೈಮಲ್ಲೆಲ್ಲ ನಾನು ಕ್ವಶನ್ ಬರೀಬೇಕಾದ್ರೆ. ಪ್ರೂವ್ ದಟ್ ಕಾಟ್ ಸ್ಕ್ವಯರ್ ಪೈ ಬೈ 6 ಪ್ಲಸ್ ಕೊಸೆಕ್ ಸ್ಕ್ವಯರ್ 5 ಪೈ ಬೈ 6 ಪ್ಲಸ್ 3 tan ಸ್ಕ್ವಯರ್ ಪೈ ಬೈ 6 ಈಸ್ ಈಕ್ವಲ್ಸ್ ಟು 6 ಅಂತ ಪ್ರೂವ್ ಮಾಡ್ಬೇಕಂತೆ ನಾವು. ಮಾಡೋಣ? ಓಕೆ, ನೋಡ್ಕೊಂಡಮ್ಮ LHS ತಗೊಂತೀವಿ. ಓಕೆನಾ? ಏನಿದೆ ನಮಗೆ? ಕಾಟ್ ಸ್ಕ್ವೇರ್ ಅಂದ್ರೆ ಏನು? ಕಾಟ್ ಪೈ ಬೈ 6 ಹೋಲ್ ಸ್ಕ್ವೇರ್, ಕರೆಕ್ಟಾ? ಪ್ಲಸ್ ಕೊಸೆಕ್ 5 ಪೈ ಬೈ 6 ಅಂದ್ರೆ ನೋಡು, ಹತ್ತಿರದಲ್ಲಿ ಏನಿದೆ 6 ಬೈ 6 ಆಗುತ್ತಾ? ಬರ್ಕೊ ಪೈ. ಇವಾಗ ಒಂದು ಸೆಕೆಂಡ್ ನೀಟಾಗಿ ಹೇಳ್ಕೊಡ್ತೀನಿ. ಇದೇನಿದು 5 ಪೈ ಬೈ 6 ಅಲ್ವಾ? ಇದನ್ನ 6 ಪೈ ಬೈ 6 ಅಂತ ಅಸ್ಯೂಮ್ ಮಾಡ್ಕೊ. ಅವಾಗ ಏನ್ ಬರ್ತಿತ್ತು ಆನ್ಸರ್? ಪೈ ಬರ್ತಿತ್ತು. ಬಟ್ ನಮ್ಗೆ 6 ಇಲ್ಲ, ಆಕ್ಚುಯಲ್ ಆಗಿ 6 ಇಲ್ಲ. ಅವಾಗ ಏನ್ ಮಾಡ್ತೀಯ? -π ಬೈ 6 ಮಾಡ್ಬೇಕಲ್ವಾ ಕಂದ? -π ಬೈ 6 ಮಾಡ್ಬೇಕಲ್ವಾ? ಹೋಲ್ ಸ್ಕ್ವೇರ್ ಇರ್ಲಿ ಬಿಡಿದು, ಏನಾಗಲ್ಲ. ಓಕೆನಾ? ಅರ್ಥ ಆಯ್ತಾ? ಇದು 6 ಅಂತ ಅಸ್ಯೂಮ್ ಮಾಡ್ಕೊಂಡೆ, 5 ನ 6 ಅಂತ ಅಸ್ಯೂಮ್ ಮಾಡ್ಕೊಂಡು 6 ಪೈ ಬೈ 6, ಯಾಕಂದ್ರೆ ಹತ್ತಿರದಲ್ಲಿದೆ 6 ಅನ್ನೋದು, ಡಿವೈಡ್ ಮಾಡ್ಕೊಂಡೆ, ಪೈ ಬಂತು. ಆದ್ರೆ ನಮ್ಗೆ ಆಕ್ಚುಯಲ್ ಆಗಿ 5 ಪೈ ಬೈ 6 ಇರೋದು. ಅಂದ್ರೆ ಏನ್ ಮಾಡ್ಬೇಕು? ಒಂದು ಹಿಂದಕ್ಕೆ ಬರ್ಬೇಕು, ಮೈನಸ್ ಮಾಡ್ಬೇಕು. ಮೈನಸ್ ಏನೋ ಪೈ ಬೈ 6, ಯಾಕಂದ್ರೆ ಪೈ ಬೈ 6 ಅಲ್ವಾ? ಅದಕ್ಕೋಸ್ಕರ. ನೆಕ್ಸ್ಟ್ 3 ಇಂಟು ಟ್ಯಾನ್ ಪೈ ಬೈ 6 ಹೋಲ್ ಸ್ಕ್ವೇರ್. ಅರ್ಥ ಆಯ್ತಾ? ಸ್ಕ್ವೇರ್ ಮಾಡಿದೆ, ಅಷ್ಟು ಸಿಂಪಲ್. ಕಾಟ್ ಪೈ ಬೈ 6 ಅಂದ್ರೆ ಎಷ್ಟಪ್ಪ? ಕಾಟ್ ಪೈ ಬೈ 6 ಅಂದ್ರೆ √3 ಸ್ಕ್ವೇರ್ ಪ್ಲಸ್ ನೋಡಪ್ಪ ಕೊಸಿಕೆಂಟು ಪೈ ಮೈನಸ್ ಪೈ ಬೈ 6 ಅಂದ್ರೆ ಪೈ ಅಂದ್ರೆ 180 ಗಿಂತ ಕಡಿಮೆ ಇದೆ, ಮೈನಸ್ ಮಾಡ್ತಾ ಇದ್ದೀನಿ. ನಾನು ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಏನೇನು ಪಾಸಿಟಿವ್ ಅಂತ ಹೇಳಿದೀನಿ ನಾನು? ಎಸ್ ಅಂದ್ರೆ ಏನು? ಸೈನ್ ಮತ್ತೆ ಕೊಸೆಕ್, ಅದ್ರ ರೆಸಿಪ್ರೋಕಲ್ ಪಾಸಿಟಿವ್. ಅಂದ್ರೆ ಕೊಸೆಕ್ ಪಾಸಿಟಿವ್ ಆಗೇ ಇರ್ತದೆ. ಕೊಸೆಕ್ ಪೈ ಬೈ 6 ದ ಹೋಲ್ ಸ್ಕ್ವೇರ್. ಓಕೆನಾ? ಇದು 3 ಇಂಟು 1 tan pi by 6 and tan 30 degree. Tan 36 is 1/√3 ಹೋಲ್ ಸ್ಕ್ವೇರ್. ಯಾಕೆ ಸರ್? ಸ್ಕ್ವೇರ್ ಇದೆ ಸರ್, ಮರ್ತೋಗ್ಬಿಡಿ. ಓಕೆನಾ? √3 ಸ್ಕ್ವೇರ್ ರೂಟ್ ಕ್ಯಾನ್ಸಲ್. 3 ಪ್ಲಸ್ ಕೊಸಿಕೆಂಟ್ ಪೈ ಬೈ 6 ಅಂದ್ರೆ 2 ಸ್ಕ್ವೇರ್, ಮರಿಬೇಡ. ಕೊಸಿಕೆಂಟ್ ಪೈ ಮೈನಸ್ ಪೈ ಬೈ 6. ಕ್ವಶನ್ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಇದೆ. ಕಾಟ್ 3 ಇಂಟು ಟ್ಯಾನ್ ಪೈ ಬೈ 6. ಓಕೆ ಇದು ಯಾಕಂದ್ರೆ ಯಾಕೋ ಆನ್ಸರ್ ಬರಂಗ್ ಕಾಣಲ್ಲ, ಅದಕ್ಕೋಸ್ಕರ 410 ಬರುತ್ತಲ್ಲ ಆನ್ಸರ್. 10 ಬರುತ್ತೆ. 10 ಬರ್ಬೇಕಿಲ್ಲ. ಒಂದು ಸೆಕೆಂಡ್ ನೋಡೋಣ. 3 ಇಂಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್, 1/3. 3 ಕ್ಯಾನ್ಸಲ್. 3 ಪ್ಲಸ್ 4 ಪ್ಲಸ್ 1 8 ಬರ್ತಿದೆ. ಮೈನಸ್ ಇದೆಯಾ? ಇಲ್ಲಿ 7 ಇದೇನಾದ್ರು ಮೈನಸ್ ಇದೆ. ಒಂದು ಸೆಕೆಂಡ್ ಐ ಚೆಕ್.
ಐ ವಿಲ್ ಚೆಕ್. ಓ ಮೈ ಗಾಡ್, ವೆಯ್ಟ್ ಇದು ಆಕ್ಚುಲಿ ಸ್ಕ್ವೇರ್ ಇಲ್ಲ, ಸಾರಿ, ಅದಕ್ಕೆ ಆನ್ಸರ್ ಬರ್ತಾ ಇಲ್ಲ. ಸ್ಕ್ವೇರ್ ಇಲ್ಲ, ಓನ್ಲಿ ಕೊಸಿಕೆಂಟ್ 5π/6. ಸ್ಪೀಡ್ ಆಗಿ ಬರೀ ಆ ಥರದಲ್ಲಿ ಬರ್ದ್ಬಿಟ್ಟಿದ್ದೀನಿ. 2 ಇದು ಬರುತ್ತೆ, 6 ಇದೇ ನಮ್ಮ RHS ಹೆನ್ಸ್ ಪ್ರೂವ್ಡ್ ಅಂತ ನೀವು ಬರೀರಿ. ನಾನು ಅದಕ್ಕೆ ಕನ್ಫ್ಯೂಸ್ ಆಯ್ತು, ಏನಕ್ಕೆ 8 ಬರ್ತಿದೆ ಅಂತ, ಯಾಕಂದ್ರೆ ಆನ್ಸರ್ ಬರ್ತಾ ಇಲ್ಲ, ಬಿಕಾಸ್ ಅದು ಸ್ಕ್ವೇರೇ ಇಲ್ಲ. ಸೊ ಓಕೆನಾ, ನೆಕ್ಸ್ಟ್ ಕ್ವಶನ್. Prove that two sides. ನೋಡಿ, ಅದಕ್ಕೇನೆ ಕ್ವಶನ್ ನೀಟಾಗಿ ಓದಿ ಬರ್ಕೊಂಡು ಕರೆಕ್ಟ್ ಆಗಿ, ಯಾಕಂದ್ರೆ ವ್ಯಾಲ್ಯೂ ನೋಡಿ ಅಲ್ಲಿ ಸ್ಕ್ವೇರ್ ಮಾಡಿದ್ದಕ್ಕೆ ಆನ್ಸರ್ ಬರ್ಲಿಲ್ಲ. ನೀವು ಒಂದು ವೇಳೆ ಎಕ್ಸಾಮ್ ಅಲ್ಲೂ ಅದೇ ತರ ಮಾಡಿದ್ರೆ ನಿಮ್ಗೆ ಟೆನ್ಷನ್ ಆಗುತ್ತೆ. ಇಲ್ಲ, ನನಗೇನು ಟೆನ್ಷನ್ ಆಗಲ್ಲ, ಬಿಕಾಸ್ ಇಲ್ಲಿ ಪಾಠ ಮಾಡ್ತಾ ಇದ್ದೀನಿ, ರಾಂಗ್ ಆಗುತ್ತೆ. ಮ್ಯಾಥ್ಸ್ ಟೀಚರ್ ಅಂದ್ರೆ ಈ ತರ ಮಾಡ್ಲೇಬೇಕು, ಅರ್ಥ ಆಯ್ತಾ? ಸೆಕೆಂಡ್ ಸ್ಕ್ವೇರ್ π/3 = 10 ಅಂತ ನಾವು ಪ್ರೂವ್ ಮಾಡ್ಬೇಕಂತೆ. ಮಾಡುವ, ಹೆಂಗ್ ಮಾಡುವ? LHS ತಗೋ. LHS ಏನಿದೆ, 2 × sin ಬ್ರಾಕೆಟ್ ಓಪನ್ ಮಾಡು, 3 ಇದೆ, 4 ಅಂತ ಅಸ್ಯೂಮ್ ಮಾಡು. 4π/4 ಪೈ ಬರುತ್ತಾ? 4 ಕ್ಯಾನ್ಸಲ್ ಆಗಿ ಪೈ ಬರುತ್ತಾ? ಬಟ್ ನನಗೆ 4 ಇಲ್ಲ, ಅಲ್ಲಿ ಒಂದು ಹಿಂದೆ ಇದೆ, ಅಂದ್ರೆ ಏನ್ ಮಾಡ್ಬೇಕು? ಒಂದು ಕಡಿಮೆ ಇದೆ, -π/4 ಮಾಡ್ಬೇಕಾ? -π/4 ಮಾಡ್ಬೇಕು. ಓಕೆನಾ? ಸ್ಕ್ವೇರ್ ಇದೆ, ಸ್ಕ್ವೇರ್ ಮಾಡ್ಕೊ. ಹಿಂಗೆ ಈ ಸ್ಕ್ವೇರ್, ಓಕೆ, ಡಬಲ್ ಸ್ಕ್ವೇರ್ ಇರ್ಲಿ. 2 cos π/4 ದ ಹೋಲ್ ಸ್ಕ್ವೇರ್ ಕರೆಕ್ಟಾ? ಹೋಲ್ ಸ್ಕ್ವೇರ್ ಮಾಡ್ತಾ ಇದೀನಾ? ಪ್ಲಸ್ 2 × secant π/3 ದ ಹೋಲ್ ಸ್ಕ್ವೇರ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ 2 sin π - π/4 ಅಂದ್ರೆ ಏನ್ ಕಂದಮ್ಮ? ಪೈ ಅಂದ್ರೆ 180, ಮೈನಸ್ ಅಂದ್ರೆ ಸೆಕೆಂಡ್ ಕ್ವಾಡ್ರಂಟ್ ಬರೋ. ಸೆಕೆಂಡ್ ಕ್ವಾಡ್ರಂಟ್ ಎಸ್ ಸೈನ್ ಇಸ್ ಪಾಸಿಟಿವ್, ಅಂದ್ರೆ ಏನಾಗುತ್ತೆ? ಸೈನ್ π/4 ಸ್ಕ್ವೇರ್ ಆಗ್ತದೆ. ಇದು 2 ವ್ಯಾಲ್ಯೂ ಬರ್ಕೊ. 2 cos π/4 ಅಂದ್ರೆ ಏನು? π/4 ಅಂದ್ರೆ ಎಷ್ಟು? 45 ಡಿಗ್ರಿ. 45 ಡಿಗ್ರಿ ಅಂದ್ರೆ 1/√2. 1/√2 ಹೋಲ್ ಸ್ಕ್ವೇರ್ ಪ್ಲಸ್ 2 secant π/3. secant ಅಂದ್ರೆ π/3 ಅಂದ್ರೆ 60 ಡಿಗ್ರಿ. secant ಅಂದ್ರೆ cos 1/cos ಅಂದ್ರೆ 2. 2 × 2 ಸ್ಕ್ವೇರ್. ಇದು 2 ಇಲ್ಲಿ ಇದೆ ಆಲ್ರೆಡಿ, ಇದರ ವ್ಯಾಲ್ಯೂ ಬಂದು 2 ಸ್ಕ್ವೇರ್. ಅರ್ಥ ಆಗ್ತಾ? ಓಕೆ, ಇಲ್ಲಿ ಬಂದು 2 sin π/4 ಅಂದ್ರೆ 1/√2. √2 ಹೋಲ್ ಸ್ಕ್ವೇರ್ ಇದೆಯಾ? ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತಾ? ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತಾ? ಪ್ಲಸ್ 2 × 1/2 ಪ್ಲಸ್ 2 × 2 ಸ್ಕ್ವೇರ್ ಅಂದ್ರೆ 4. ಇವಾಗ ಮಾಡಿ, ಈ 2 ಕ್ಯಾನ್ಸಲ್ 1 ಬರುತ್ತಾ? ಈ 2 ಕ್ಯಾನ್ಸಲ್ 1 ಬರುತ್ತಾ? ಪ್ಲಸ್ 2 4 8, 10 ಬಂತು ನಮ್ಮ ಆನ್ಸರ್ ಅಷ್ಟೇ. ಇದೇ ನಮ್ಮ RHS ಹೆನ್ಸ್ ಪ್ರೂವ್ಡ್ ಅಂತ ನೀವು ಬರೀರಿ. ಓಕೆನಾ? ನೆಕ್ಸ್ಟ್ ಫಿಫ್ತ್ ಒಂದೇನೋ ಫೈಂಡ್ ದ ವ್ಯಾಲ್ಯೂ. ಎರಡಿದೆ, ಒಂದು sin 75 ಡಿಗ್ರಿ, ಇನ್ನೊಂದು tan 15 ಡಿಗ್ರಿ ಇದೆ. tan 15 ಡಿಗ್ರಿ ನಾನು ನೋಟ್ ಬುಕ್ ಮಾಡಿ ತೋರಿಸ್ತೀನಿ, ಬಿಕಾಸ್ ಲೆಂತಿ ಇದೆ. ಇದನ್ನ ನಾನು ಇಲ್ಲೇ ಮಾಡ್ತೀನಿ. ಫೈಂಡ್ ದ ವ್ಯಾಲ್ಯೂ ಆಫ್ ಫಸ್ಟ್ ಕ್ವಶನ್, ಇದರಲ್ಲಿ ಸಬ್ ಕ್ವಶನ್ sin 75 ಡಿಗ್ರಿ. ಓಕೆನಾ? ಮಾಡೋಣ. ನೋಡಿ, ಒಂದು ಸೆಕೆಂಡ್, ಇದು ಯಾಕೋ ಪೆನ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಬೇರೆ ತಗೋತೀನಿ. ಓಕೆ, sin 75 ಡಿಗ್ರಿ ನೋಡ್ಕಂದ ನನಗೆ sin 75 ಡಿಗ್ರಿ ಗೊತ್ತಿಲ್ಲ, ಬಟ್ ನನಗೆ sin 30 + 45 sin 45 ಡಿಗ್ರಿ ಪ್ಲಸ್ 30 ಡಿಗ್ರಿ. ನೋಡು, sin 45 ಡಿಗ್ರಿ ಮತ್ತು sin 30 ಡಿಗ್ರಿ, 45 + 30 75 ಡಿಗ್ರಿ ಕೂಡಬಹುದು. ಇದು ಯಾವ ತರ ಇದೆ? sin
ಎಕ್ಸ್ ಪ್ಲಸ್ ವೈ ಇದನ್ನ ಬೇಕಾದ್ರೆ ಎ ಪ್ಲಸ್ ಬಿ ಏನಾದ್ರೂ ಅನ್ಕೋ ಸೈನ್ ಎಕ್ಸ್ ಇದ್ರ ಫಾರ್ಮುಲಾ ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ ಅಂತ ಇದೆ. ಓಕೆನಾ? ಸೈನ್ ಎಕ್ಸ್ ಅಂದ್ರೆ ಎಷ್ಟು? ಈ ಫಾರ್ಮುಲಾ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಷ್ಟೇ, ನನಗೆ ಬರುತ್ತೆ ಆನ್ಸರ್. ಓಕೆನಾ? ಸೈನ್ 45 ಡಿಗ್ರಿ ಪ್ಲಸ್ ಪ್ಲಸ್ ಇಲ್ಲ ಕಾಸ್ 30 ಡಿಗ್ರಿ ಪ್ಲಸ್ ಕಾಸ್ ಎಕ್ಸ್ ಅಂದ್ರೆ ಕಾಸ್ ಇದು ಎಕ್ಸ್ ಇದು ವೈ ಕಂಡ್ರ ಇದು ಎಕ್ಸ್ ಇದು ವೈ ಎಕ್ಸ್ ಜಾಗದಲ್ಲಿ ಎಕ್ಸ್ ಫಿಲ್ ಮಾಡಿ ವೈ ಜಾಗದಲ್ಲಿ ವೈ ಕಾಸ್ 45 ಡಿಗ್ರಿ ಸೈನ್ 30 ಡಿಗ್ರಿ ಇಸ್ಕೊ ಇದು ಬಿಡಿ ನಾವು ಬೇಕಾದ್ರೆ ಹಾಕೊಳ್ಳಿ. 45 ಅಂದ್ರೆ ಎಷ್ಟು? 1/√2. ಕಾಸ್ 30 ಡಿಗ್ರಿ ಅಂದ್ರೆ ಎಷ್ಟು? ಕಾಸ್ 30 is √3/2 √3/2 ಪ್ಲಸ್ ಕಾಸ್ 45 ಎಷ್ಟು? 1/√2 ಸೈನ್ 30 ಅಂದ್ರೆ ಎಷ್ಟು? ಕಾಸ್ 30 ಕಾಸ್ 30 ಕಾಸ್ 45 is 1/√2 ಸೈನ್ 30 is 1/2 ಓಕೆ ಕರೆಕ್ಟ್ ಇದೆ. ನೆಕ್ಸ್ಟ್ ಏನ್ ಮಾಡೋಣ? ನೋಡಿ ಇಲ್ಲಿ LCM ಎರಡು ಸೇಮ್ ಇದೆ ನೋಡಿ. ಇದು ಸಿಂಪಲ್ ಆಗಿ ಬರೀತೀನಿ ನೋಡ್ರ √3 ಡಿವೈಡೆಡ್ ಬೈ 2√2 ಅಂತ ಇದು 1/2√2 ಅಂತ. ಎರಡು LCM ಸೇಮ್ ಇದೆಯಾ? ಎರಡು LCM ಸೇಮ್ ಇದ್ರೆ LCM ಕಾಮನ್ ಆಗುತ್ತಾ? 2√2 √3 ಪ್ಲಸ್ 1 ಇದೇ ವ್ಯಾಲ್ಯೂ ಆಫ್ ಸೈನ್ 75 ಡಿಗ್ರಿನಾ? ಎಸ್ 75 ಡಿಗ್ರಿ. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ 75 ಡಿಗ್ರಿ. ಅರ್ಥ ಆಯ್ತಾ? ಇನ್ನೊಂದು ಟ್ಯಾನ್ 15 ಡಿಗ್ರಿ ಏನೋ ಇದೆ, ಅದನ್ನ ನಾನು ನಿಮಗೆ ನೋಟ್ ಬುಕ್ ಅಲ್ಲಿ ಮಾಡಿ ತೋರಿಸ್ತೀನಿ. ನೀವು ಒಂದ್ಸತಿ ಟ್ರೈ ಮಾಡಿ. ಸಿಂಪಲ್ ಏನ್ ಗೊತ್ತಾ? ಟ್ಯಾನ್ 15 ಡಿಗ್ರಿನ ಟ್ಯಾನ್ 45 ಮೈನಸ್ ಟ್ಯಾನ್ 30 ಅಂತ ಬರ್ಕೊಳ್ಳಿ. ಅದನ್ನ ಟ್ಯಾನ್ ಎ ಮೈನಸ್ ಬಿ ಅಂತ ಫಾರ್ಮುಲಾ ಹಾಕೊಂಡು ಮಾಡೋದಷ್ಟು ಸಿಂಪಲ್. ನಾನು ಹೇಳ್ಕೊಡ್ತೀನಿ ಒಂದು ನಿಮಿಷ. ಓಕೆ, ಲೆಟ್ಸ್ ಸ್ಟಾಪ್ ಹಿಯರ್. ನಾನು ನೋಟ್ ಬುಕ್ ಅಲ್ಲಿ ಟೀಚ್ ಮಾಡ್ತೀನಿ, ಇದೇ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ನೋಡ್ಕಂದಮ್ಮ, ಇದು ಅದೇ ಕ್ವಶನ್ 5th ಕ್ವಶನ್ ಅಲ್ಲಿ ಸಬ್ ಕ್ವಶನ್ ಸೆಕೆಂಡ್ ಬರುತ್ತದೆ. ಟ್ಯಾನ್ 15 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇದನ್ನ ನಾನು ಏನಂತ ಬರೀಬಹುದು? ಟ್ಯಾನ್ 15 ಡಿಗ್ರಿ ಈಸ್ ಈಕ್ವಲ್ಸ್ ಟು ಟ್ಯಾನ್ ಆಫ್ ಎ 45 ಡಿಗ್ರಿ ಮೈನಸ್ 30 ಡಿಗ್ರಿ ಅಂತ ಬರೀಬೋದಾ? ಇದು ಯಾವ ತರ ಇದೆ? ಟ್ಯಾನ್ ಎ ಮೈನಸ್ ಬಿ ಅಲ್ವಾ? ಟ್ಯಾನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಏನು? ಟ್ಯಾನ್ ಎ ಮೈನಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎ ಟ್ಯಾನ್ ಬಿ ಅಂತ ನಮಗೆ ಗೊತ್ತು ಅಲ್ವಾ? ಈಗ ಸಬ್ಸ್ಟಿಟ್ಯೂಟ್ ಮಾಡೋ. ಟ್ಯಾನ್ ಎ ಅಂದ್ರೇನು? ಟ್ಯಾನ್ 45 ಡಿಗ್ರಿ ಅಲ್ವಾ? ಟ್ಯಾನ್ 45 ಡಿಗ್ರಿ ಮೈನಸ್ ಇದು ಎ ಕಂಡ್ರೋ, ಇದು ಬಿ ಕಂಡ್ರೋ, ಅಷ್ಟೇ ಕಂಡ್ರೋ ಆಯ್ತಾ? ಟ್ಯಾನ್ 45 ಡಿಗ್ರಿ ಟ್ಯಾನ್ 30 ಡಿಗ್ರಿ ಡಿವೈಡೆಡ್ ಬೈ 1 ಪ್ಲಸ್ ಪ್ಲಸ್ ಅಲ್ವಾ? 1 ಪ್ಲಸ್ ಟ್ಯಾನ್ 45 ಟ್ಯಾನ್ 30. ಇದೇನಾಗುತ್ತೆ? ಟ್ಯಾನ್ 45 ಅಂದ್ರೆ 1 ಮೈನಸ್ ಇದು ಟ್ಯಾನ್ 30 1/√3 ಡಿವೈಡೆಡ್ ಬೈ 1 ಪ್ಲಸ್ ಇದು 1 ಇರುತ್ತೆ, 1 ಇಂಟು ಬಿಡಿ ಏನಾಗಲ್ಲ 1/√3. ಇದೇನಾಗುತ್ತೆ ಇವಾಗ? LCM ನೋಡಿ, √3 ಮೇಲೆ ಹೋಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಸಾರಿ ಬಾಯ್ತೋದಲ್ತು. √3 ಮೈನಸ್ 1 ಡಿವೈಡೆಡ್ ಬೈ √3 ಇದ್ರದ್ದೇ ಇವಾಗ ಹೋಲ್ ಇದ್ರದ್ದು ಇದು √3 ಮಲ್ಟಿಪ್ಲೈ ಆಗುತ್ತಾ? √3 ಪ್ಲಸ್ 1 ಡಿವೈಡೆಡ್ ಬೈ √3 ಅಲ್ವಾ? ಈ √3 LCM, ಈ √3 ಕ್ಯಾನ್ಸಲ್. √3 ಮೈನಸ್ 1 ಡಿವೈಡೆಡ್ ಬೈ √3 ಪ್ಲಸ್ 1 ಇಲ್ಲಿಗೆ ಬಿಟ್ಟರು ಓಕೆ. ಬಟ್ ಇದನ್ನ ನಾವು ರ್ಯಾಷನಲೈಸ್ ಮಾಡೋಣ ಅಲ್ವಾ? ನೀವು ಬುದ್ಧಿವಂತರಲ್ವ ಮಕ್ಕಳ, ನೀವು ಸ್ವಲ್ಪ ಇನ್ನೂ ಜಾಸ್ತಿ ಮಾಡಬೇಕು. ಓಕೆನಾ? ಇಷ್ಟು ಮಾಡಿದ್ರು ಕೊಡ್ತಾರೆ, ಕೆಲವೊಬ್ರು ಕೊಡಲ್ಲ ಅಷ್ಟೇ, ಬಟ್ 90% ಕೊಡ್ತಾರೆ. ಇದನ್ನ ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂತ ಬರೀರಿ, ಇಲ್ಲೇ ಬರೀರಿ ಎಲ್ಲಾದರೂ ಇರಲಿ. ಏನು ನಮ್ಗೆ ಇವಾಗ ರ್ಯಾಷನಲೈಸ್ ಮಾಡೋದಂಗೆ? √3 ಮೈನಸ್ 1 ಅಂತ ಬರ್ಕೊಬೇಕು. ಡಿನಾಮಿನೇಟರ್ ಮಾಡ್ತಿದ್ದೀನಿ, ಡಿನಾಮಿನೇಟರ್ ಇರುವಂತಹ ಸಿಂಬಲ್ನ ಚೇಂಜ್ ಮಾಡಿ ಬರೆಯೋದಷ್ಟೇ ಎರಡೂ ಕಡೆ. ಇದೇನಾಗುತ್ತೆ ನೋಡಿ? √3 ಮೈನಸ್ 1 √3 ಮೈನಸ್ 1 ಇರೋದು √3 ಮೈನಸ್ 1 ಹೋಲ್ ಸ್ಕ್ವೇರ್ ಆಗ್ತದೆ. ಇದೇನಾಗ್ತದೆ? ಎ ಪ್ಲಸ್ ಬಿ ಎ ಮೈನಸ್ ಬಿ ಇರೋದು ಎ ಸ್ಕ್ವಯರ್ ಅಂದರೆ √3 ಸ್ಕ್ವಯರ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ 1 ಸ್ಕ್ವಯರ್. ಇವಾಗ ಇದಕ್ಕೆ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಾ ಅಪ್ಲೈ ಮಾಡಿ, ಎ ಸ್ಕ್ವಯರ್
√3 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಎ ಅಂದರೆ √3 ಇಂಟು 1 ಬಿ ಅಂದರೆ ಅಲ್ವಾ, ಬಿಡಿ ಅದು ಏನಾಗಲ್ಲ. ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಅಲ್ಲ, 3 ಮೈನಸ್ 1 ಅಂತ ಬರುತ್ತಾ, 1 ಸ್ಕ್ವೇರ್ 1 √3 ಸ್ಕ್ವೇರ್ ಅಂದರೆ 3 ಪ್ಲಸ್ 1 ಮೈನಸ್ 2√3 ಡಿವೈಡೆಡ್ ಬೈ 3 ಮೈನಸ್ 1. ನೆಕ್ಸ್ಟ್ 3 ಪ್ಲಸ್ 1 4 ಮೈನಸ್ 2 √3 ಡಿವೈಡೆಡ್ ಬೈ 2 ಬರ್ತದೆ. ಓಕೆ, ಏನು ಮಾಡೋಣ ನೆಕ್ಸ್ಟ್ ಕ್ಯಾನ್ ವಿ ಸಾಲ್ವ್? ಎಸ್, ಇದರಲ್ಲಿ 2 ಕಾಮನ್ ತೆಗೆಯೋಣ. ಎಸ್ 2 ತೆಗಿಬೋದು. 2 ತೆಗೆದ್ರೆ ಇಲ್ಲಿ 2 ಉಳಿಯುತ್ತೆ, ಇಲ್ಲಿ 2 ಹೋಗ್ಬಿಟ್ಟಿದೆ ಆಲ್ರೆಡಿ ಔಟ್ ಸೈಡು, ಮೈನಸ್ √3 ಬರ್ತದೆ ಡಿವೈಡೆಡ್ ಬೈ 2. ಈ 2 ಕ್ಯಾನ್ಸಲ್ ಆಗಲ್ವಾ? ಎಸ್, ನಮಗೆ ಬಂತು tan 15 ಡಿಗ್ರಿ. ನೋಡ್ಕೊಳ್ಳಿ, tan 15 ಡಿಗ್ರಿ ಈಸ್ ಈಕ್ವಲ್ಸ್ ಟು 2 ಮೈನಸ್ √3. ದಿಸ್ ಈಸ್ ಅವರ್ ಆನ್ಸರ್. ಅಷ್ಟೇ, ಅರ್ಥ ಆಯ್ತಾ? ಸಿಂಪಲ್. ನಾನು ನೆಕ್ಸ್ಟ್ ಮಕ್ಕಳೇ ನಿಮಗೆ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸ್ತೀನಿ, ಒಂದು 10 ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಅದರಲ್ಲೇ ಬರುತ್ತೆ ನಿಮ್ಗೆ. ಆನ್ಯುವಲ್ ಎಕ್ಸಾಮ್ ಇರ್ಬೋದು, ಮಿಡ್ ಟರ್ಮು, ಏನೇ ಟೆಸ್ಟ್ ಕೊಟ್ಟರು ಅದರಲ್ಲಿ ಇರೋದೇ ಬರುತ್ತೆ. ಓಕೆನಾ? ಥ್ಯಾಂಕ್ ಯು.